ಸರ್, ಇವತ್ತಿನ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರ ಅಸಮಾಧಾನ ಸಾಕಷ್ಟು ವ್ಯಕ್ತವಾಗಿದೆ ಸರ್. ಅದ್ರ ಸಲುವಾಗಿ ಏನು ಹೇಳ್ತೀವಿ ಸರ್? ಈ ಪಕ್ಷ ಆಗ್ಬೇಕು, ಕಾರ್ಯಕರ್ತರ ಸಭೆ ಅಂತಬೇಕು, ಅಸಮಾಧಾನ ಇರೋದೆ 100% ಯಾವ ಎಲ್ಲ ಕಾರ್ಯಕರ್ತರಿಗೆ ಸಮಾಧಾನ ಮಾಡಿಸ್ಕೊಂಡು ದೇವರಿಗೂ ಸಾಕು. ಹೌದಾ? ನೀವೆಲ್ಲರೂ ಪತ್ರಿಕೆ ಇಲ್ಲೇ 8 ಮಂದಿ 5 ಮಂದಿ ಇದೆ, 5 ಮಂದಿ ಒಂದೇ ವಿಚಾರ ನಾವು ಆದರೆ ಕಾರ್ಯಕರ್ತರಿಗೆ ವಿಶ್ವಾಸದಾಗ ತಗೊಂಡು ಕೆಲಸ ಮಾಡುವಂಥ ಕೆಲಸ ನಮ್ಮ ನಾಯಕರು ನಾವು ಮಾಡ್ತೀವಿ, ಸರಿಪಡಿಸ್ತೀವಿ. ಏನು ತಪ್ಪು ಆಗಿದಾವ ನೀವು ಹೇಳಿ ಮುಗಿದಂತ ಸ್ಥಾನಮಾನಗಳನ್ನು ಒಂದೇ ಮನೆಯಲ್ಲಿ 4 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅಂತ ಅದೆಲ್ಲ ಏನು ಮತ್ತೆ ಡೀಟೇಲ್ ಮಾತಾಡೋಲ್ಲ. ಸರಿಪಡಿಸ್ತೀವಿ, ಎಲೆಕ್ಷನ್ ಆದ ಬಳಿಕ ಎಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ವಿ. ಕಾರ್ಯಕರ್ತರಿಗೆಲ್ಲ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ವಿ. ಮತ್ತು ಯಾವ ರೀತಿ ನಾವು ಕೆಲಸ ಮಾಡ್ಬೇಕು, ಬೂತ್ ಲೆವೆಲ್ ಬಟ್ ಕಾರ್ಯಕರ್ತರು ಕರ್ಕೊಂಡು ಮನೆ ಮನೆಗೆ ಹೆಂಗೆ ಹೇಳಬೇಕು ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಹುಕ್ಕೇರಿ ಮತಕ್ಷೇತ್ರದಿಂದ ನಾನು ಎಲ್ಲ ಕಡೆ ತಿರುಗಾಡಕತ್ತೀನಿ. ಹಿಂದಿನ ಡ್ರೈವ್ಯಾಕ್ ಹೋಗಿದ್ದೆ, ಅದ್ಭುತ ಬೆಂಬಲ. ನಮ್ಮ ಲೋಕಸಭಾ ಚುನಾವಣೆ ಐತೆ ಇವತ್ತು. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕ್ ಜಾರಕಿಹೊಳಿ ಅವರು ಯಾವುದೇ ಕಾಲಕ್ಕೆ ಲೋಕಸಭಾ ಅಭ್ಯರ್ಥಿ, ಲೋಕಸಭಾ ಮೆಂಬರ್ ಆಗಿ ಡೆಲ್ಲಿಗೆ ನಾವು ಕಳಿಸ್ಕೊಡು. ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ ಜನರು ಎಲ್ಲರಿಗೂ ಜವಾಬ್ದಾರಿ, ಅದನ್ನು ಕಳಿಸ್ಕೊಡ್ತೀವಿ. ಬಂದವ ರಾಷ್ಟ್ರೀಯ ವರಿಷ್ಠರನ್ನು ಏನೋ ಕರೆಸುವಂಥ ವ್ಯವಸ್ಥೆ, ರಾಷ್ಟ್ರೀಯ ವರಿಷ್ಠರನ್ನು ಏನೋ ನೋಡ್ತೀವಿ. ಚರ್ಚೆ ನಾನು ಸತೀಶ್ ಅವ್ರು ಕೂಡ ಚರ್ಚೆ ಮಾಡಿ ಸರ್, ಎಷ್ಟು ಕ್ಷೇತ್ರ ಅವಶ್ಯಕತೆ ಇಲ್ಲ. ಅದನ್ನ ಈಗ ಹೇಳುದಿಲ್ಲ, ಇಷ್ಟೇ ಪ್ರೀಮೇಚ್ ಇನ್ನೂ ಒಂದು ವಾರದ ಹಳ್ಳಿ ಹೋಗಿ ಬಂದಾಗ ನಿಮ್ಗೆ ಆಯ್ತಲ್ಲ. ಥ್ಯಾಂಕ್ ಯು.